ಸೊ ಅದು ಬಿಟ್ಟಾಕಿ, ಎಲ್ಲರೂ ಲೈಫಲ್ಲಿ ಇದ್ದಿದ್ದೆ ಕಷ್ಟ ಎಲ್ಲ. ಸೊ ನಾವು ಕಷ್ಟ ಬಿಟ್ಟು ಸುಖದ ಬಗ್ಗೆ ಮಾತಾಡುವ, ಅಂದರೆ ಮದುವೆ ಆಗುವ ಬಗ್ಗೆ ಮಾತಾಡುವ. ಓಕೆ, ಒಂದು 25 ವರ್ಷ ತನಕ ಅದರ ಬಗ್ಗೆ ಯೋಚನೆ ಇರಲಿಲ್ಲ, ಮದುವೆ ಆಗಬೇಕು ಅದಿದು ಅಂತ. ಇವಾಗ 28 ವರ್ಷ ಆಯ್ತಲ್ವ, ಒಂದು ಜೀವನ ಭಾಳ ಸಂಗಾತಿ ಬೇಕು ಅಂತ ತುಂಬ ಆಸೆ ಆಗ್ತಿದೆ. ಸೊ ಲವ್ ಎಲ್ಲ ಆಗಿದೆ, ತುಂಬ ಲವ್ ಆಗಿದೆ ನನಗೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ತುಂಬ ಲವ್ ಆಗಿ ಅವಳು ಬಿಟ್ಟು ಹೋಗಿ, ಏನಕ್ಕೆ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಆದರೂ ಸುಮ್ಮನೆ ಇದ್ದೆ. 1-2 ವರ್ಷ ಆದಮೇಲೆ ಗೊತ್ತಾಯಿತು ನನಗಿಂತ ಸುಂದರವಾಗಿರೋ ಹುಡುಗ ಪಟಾಯಿಸ್ಕೊಂಡು ಹೋಗಿದ್ದಾನೆ ಅಂತ. ಸೊ ಅವಾಗ ಒಂದು ಖುಷಿ ಆಯಿತು, ಯಾಕಂದರೆ ಬಿಟ್ಟು ಹೋದ್ಮೇಲೆ ನಾನು ಚೆನ್ನಾಗಿದ್ದೀನಿ, ಅವರು ಚೆನ್ನಾಗಿದ್ದಾರೆ. ಇನ್ನೊಂದು ಕಡೆ ಬೇಜಾರಾಯಿತು, ಯಾಕಂದರೆ ಎಲ್ರದ್ದು ಬ್ರೇಕಪ್ ಸ್ಟೋರಿ ಹೆಂಗಿರುತ್ತೆ ಅಂದರೆ ಜಗಳ ಇರುತ್ತೆ, ಹೊಡೆದಾಟ ಇರುತ್ತೆ, ಅಳೋದು, ಆಮೇಲೆ ಡಿಪ್ರೆಷನಲ್ಲಿ ಹೋಗೋದು, ಇದೆಲ್ಲ ಇರುತ್ತೆ. ನಂದು ಎಂಥ ಜೀವನ ಅಂದರೆ ಯಾವುದಿಲ್ಲ, ಒಂದು ಫೋನ್ ಕಾಲಲ್ಲಿ ಹಿಂಗೆ ಮಾತಾಡೋದು, ಇನ್ನು ಮುಂದೆ ಮಾತಾಡಲ್ಲ ಹಂಗೆ ಹಿಂಗೆ ಅಂದರು. ಏನಕ್ಕೆ ಅನ್ನೋದಕ್ಕೆ ಹತ್ತಲು ಸುಮ್ಮನೆ ನನ್ನಿಂದೊಂದು ಹೆಣ್ಣುಡಿಗೆ ಕಣ್ಣೀರು ಹಾಕಬಾರ್ದು. ನೋಡಿ ಈರುಳ್ಳಿ ಹಚ್ಚುತ್ತಿರುವಾಗ ಕಣ್ಣೀರು ಬರ್ತಿದೆ, ನಾನು ಕಣ್ಣೀರಿನ ಕತೆ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಅಳ್ಬಾರ್ದಲ್ವ, ಅದಕ್ಕೆ ಆಯ್ತಮ್ಮ ನಿಮ್ಮ ಟೆನ್ಷನ್ ಮಾಡಬೇಡ ಅಂತ ಸುಮ್ಮನೆ ಇದ್ದೆ. ಅದಾದಮೇಲೆ 1-1.5 ವರ್ಷ ಆದ್ಮೇಲೆ ಗೊತ್ತಾಯಿತು ಅವಳಿಗೆ ಬೇರೆ ಹುಡುಗ ಇದ್ದ ಅಂತ. ಎಂಥ ಅಮಾಯಕಲ್ವ ನಾನು, ನಿಜ ಹೇಳ್ತಿದ್ದೀನಿ ನಿಮ್ಗೆ, ಸುಳ್ಳು ಹೇಳ್ತಿಲ್ಲ. ಅಂಥ ಅಮಾಯಕ ಯಾವನಿಗೂ ಸಿಗಲ್ಲ, ಅಷ್ಟು ನಂಬಿದ್ದೆ. ಸೊ ಅದಕ್ಕೊಂದು ಬೇಜಾರು, ನನ್ನ ನಂಬಿಕೆಗೆ ಮೋಸ ಮಾಡಿದ್ಲಲ್ಲ ಅಂತ. ಬಟ್ ಇನ್ನೊಂದು ಖುಷಿ ಏನಂದರೆ ಚೆನ್ನಾಗಿದ್ದೀವಿ. ಅವಾಗ ಹೇಳಿದಾಗ ನಾನು ಚೆನ್ನಾಗಿದ್ದೀನಿ, ಅವಳು ಚೆನ್ನಾಗಿದ್ದಾಳೆ. ಇನ್ನೊಂದು ಬೇಜಾರು ಅಂದರೆ ನಂಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಿತ್ತು ಮರ. ಅಂದರೆ ಜಗಳ ಆಡೋದು, ಕಪಾಳ ಕೊಡಿಯೋದು, ನಾನು ಅವರ ಗೊತ್ತಿಲ್ಲ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡೋದು, ಪ್ಲೀಸ್ ಬಿಟ್ಟು ಅದೆಲ್ಲ ಆಗಬೇಕಿತ್ತು ಅಂತ ಅನಿಸ್ತಾ ಉಂಟು. ಬಟ್ ಇನ್ಮೇಲೆ ಆಗಲ್ಲ, ಯಾಕಂದರೆ ಅದು ಒಂದು 5 ವರ್ಷದ ಹಿಂದಿನ ಕತೆ, ಬಿಟ್ಟಾಕಿ. ಸೊ ಇದೊಂದು ಹೇಳಬಲ್ಲೆ ನಾನು, ಈ ಕಥೆಯ ನೀತಿ ಪಾಠ ಏನಂದರೆ ನಾನು ಅಮಾಯಕ ಹುಡುಗ. ಸೊ ನೋಡಿ ಹುಡುಗಿಯರೇ, ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಮೆಸೇಜ್ ಮಾಡಿ. ಹಂಗಂತ ಬೇರೆ ರೀತಿ ಹೇಳಿದ್ದಲ್ಲ, ಸುಮ್ಮನೆ ಹೇಳಿದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಹುಡುಗಿಯರನ್ನ ಬೀಳಿಸ್ಕೋಬೇಕು ಅಂತ ನನಗೂ ಎಲ್ಲ ಹುಡುಗರಿಗೆ ಇರುತ್ತಪ್ಪ, ನಾನು ಸಾಚ ಅಂತ ಹೇಳ್ತಾ ಇಲ್ಲ. ನನಗೂ ಹುಡುಗಿಯರು ಬೀಳಿಸ್ಬೇಕು, ಫ್ಲರ್ಟ್ ಮಾಡಬೇಕಂತ ಎಲ್ಲ ಮನಸ್ಸಲ್ಲಿದೆ. ಬಟ್ ಹೆಂಗಂತ ಗೊತ್ತಿಲ್ಲ. ನನ್ನ ಜೀವನ ಹೆಂಗಂದರೆ ಎಲ್ಲ ನಾನು ರೆಡಿ ಮಾಡೋದು, ತಿನ್ನೋರು ಬೇರೆ ರೀತಿ, ಬೇರೊಬ್ಬರು ನಮ್ಮ ಫ್ರೆಂಡು ಹಂಗಾಗ್ತಿತ್ತು. ಅಂದರೆ ನಾನು ಪಾರ್ಟಿಗೆಲ್ಲ ಹೋದರೆ ಒಂದು ಫೇಮ್ ಇರುತ್ತಲ್ವ, ನಮ್ಮ ಕಾಮಿಡಿ ಕಿಲಾಡಿ ಆ್ಯಕ್ಟ್ರು ಅದಿದು ಅಂತ. ಸೊ ಎಲ್ಲ ನೋಡ್ತಾಯಿದ್ರು, ಮಾತಾಡ್ತಿದ್ರು ನನ್ನ ಜೊತೆ. ಪಬ್ಬಿಗೆಲ್ಲ ಹೋದರೆ ಡ್ಯಾನ್ಸ್ ಮಾಡ್ತಾಯಿದ್ರು. ನಂಗೆ ಅವಾಗ ಖುಷಿ, ಒಪ್ಪ ನನ್ನನ್ನು ನೋಡಿ ಇಂಪ್ರೆಸ್ ಆದರು ಹಂಗೆ ಹಿಂಗೆ ಅಂತ. ಓಕೆ, ನೆಕ್ಸ್ಟ್ ನಾನು ಏನಾದರೂ ಅವ್ರದ್ದು ನಂಬರ್ ಕೇಳೋಣ ಹಂಗೆ ಹಿಂಗೆ ಅಂದರೆ ನನ್ನ ಪಕ್ಕದಲ್ಲಿ ಸಖತ್ತಾಗಿರೋ ಹುಡುಗ ಇರ್ತಾನೆ, ಅಂದರೆ ನನ್ನ ಫ್ರೆಂಡೇ. ಅವನ ನಂಬರ್ ಎಕ್ಸ್ಚೇಂಜ್ ಆಗಿ ಅವನ ಜೊತೆ ಮಾತಾಡ್ತಿರ್ತಾರೆ. ಸೊ ನಾನು ರೆಡಿ ಮಾಡೋದು, ಅವ್ರು ತಿನ್ನೋದು, ಹಂಗಾಗಿದೆ ನನ್ನ ಪರಿಸ್ಥಿತಿ. ಸೊ ಟ್ರೈನ್ ಅಪ್ ಆಗಬೇಕು ಅಂತಲೇ ಇವಾಗ ಜೀ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ನಡೆಸ್ತಾ ಇದ್ದಾರೆ. ಸೊ ಅಲ್ಲಿ ಸಖತ್ತಾಗಿರೋ ಏಂಜಲ್ಸ್ ಕೊಡ್ತಾರಂತೆ. ಅಂದರೆ ಟ್ರೈನ್ ಮಾಡೋಕ್ಕೆ ಮಾತ್ರ, ಮನೆಗಲ್ಲ, ಮದುವೆ ಆಗೋಕ್ಕಲ್ಲ. ಅಂದರೆ ಒಂದು ಹುಡುಗಿಗೆ ಏನೆಲ್ಲ ಇಷ್ಟ ಆಗುತ್ತೆ, ಅಂದರೆ ಹುಡುಗರು ಹೆಂಗಿದ್ರೆ ಇಷ್ಟ ಆಗುತ್ತೆ, ಸೊ ಏನು ಮಾಡಬೇಕು, ಹೆಂಗೆ ಸ್ಟೈಲಿಸ್ಟ್ ಆಗಿರಬೇಕು, ಒಂದು ಹುಡುಗಿ ಜೊತೆ ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ತುಂಬ ಕಾತುರತೆಯಿಂದ ಕಾಯ್ತಾ ಇದ್ದೀನಿ ನಾನು, ಹೆಂಗೆಲ್ಲ ಹೇಳ್ಕೊಡ್ತಾರೆ ನೋಡೋಣ. ಅದಾದಮೇಲೆ ಅದನ್ನು ಎಕ್ಸಿಕ್ಯೂಷನ್ ಕೂಡ ಮಾಡಬೇಕಲ್ವ ಹೊರಗೆ ಬಂದಮೇಲೆ. ಸೊ ಅದ್ರ ಬಗ್ಗೆನೂ ಒಂದು ಸ್ವಲ್ಪ, ಈಗ ಇದು ಟೊಮೆಟೊ ಗೊಜ್ಜು 2 ಗಂಟೆ ಆಗುತ್ತಾ ಅಂತ ನಾನು ಮಾತಾಡಿ ಬೇಗ ಮಾಡೋಣ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದೀನಿ, ಹೆಂಗೆ ಮಾಡಿಸ್ತಾರಂತ. ಬಟ್ ತುಂಬ ಧೈರ್ಯ ಯಾರ್ದು ಅಂದರೆ ನಮ್ಮ ಲವ್ ಗುರು ರವಿಚಂದ್ರನ್ ಸರ್ ಅವ್ರದ್ದು. ಅವರು ಕೇಳಬೇಕಾ, ಬರೀ ಹೂನಲ್ಲೇ ಆಟಾಡಿಸಿ ಹುಡುಗಿರನ್ನ ಎತ್ತಾಕೊಂಡು ಹೋಗ್ತಾ ಇದ್ದಂಥ ಸಿನಿಮಾ ಮಾಡ್ತಿದ್ರು. ಸೊ ಅವರು ಸಖತ್ತಾಗಿ ಹೇಳ್ಕೊಡ್ಬೋದು. ಆ್ಯಕ್ಚುಲಿ ನಂಗೆ ತುಂಬ ಜನ ಹೇಳ್ತಾರಪ್ಪ, ನನ್ನ ಕೂದಲೆಲ್ಲ ಇರೋದ್ರಿಂದ ರವಿಚಂದ್ರನ್ ಸರ್ ಥರ ಇದ್ದೀರಾ ಅಂತ. ಅವ್ರದ್ದು ಆ್ಯಕ್ಟ್ ಕೂಡ ಮಾಡಿದ್ದೆ ನಾನು, ಯಾವುದು ಗೊತ್ತಾ, ಪ್ರೇಮಲೋಕ, ಅಂದರೆ ಇಮಿಟೇಷನ್ ಥರ ಅವ್ರದ್ದು ಮಾಡಿರೋದು, ಸಿನಿಮಾ ರೀಕ್ರಿಯೇಷನ್. ಸೊ ಅದರಲ್ಲೆಲ್ಲ ಲವ್ ಸೀನ್ ಎಲ್ಲ ಮಾಡಿದ್ದೀನಿ, ತುಂಬ ಲವ್ ಸೀನ್ಸ್ ಮಾಡಿದ್ದೀನಿ. ಬಟ್ ರಿಯಲ್ ಲೈಫಲ್ಲಿ ಆ ಸೀನ್ ಮಾಡೋಕ್ಕಾಗ್ತಿಲ್ಲ ನನಗೆ. ಒಂದು ಪ್ರಪೋಸ್ ಮಾಡೋದಾಗಿರ್ಬೋದು, ರೊಮ್ಯಾನ್ಸ್ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡಿದ್ದೀನಿ. ರಿಯಲ್ ಲೈಫಲ್ಲಿ ರಿಯಲ್ಗೂ ವ್ಯತ್ಯಾಸ ಇರುತ್ತೆ ತಾನೆ, ಕರೆಕ್ಟ್ ಅಲ್ವಾ? ಸೊ ಅದು ಪ್ರಾಬ್ಲಮ್ಮು. ಸೊ ರೀಲಲ್ಲಿ ತುಂಬ ಮಾಡಿದ್ದೀನಿ, ರಿಯಲಲ್ಲಿ ಮಾಡೋಕ್ಕಾಗ್ತಿಲ್ವ ಅಂತ ಟ್ರೈನಿಂಗ್ ಮಾಡೋಕ್ಕೆ ರವಿಚಂದ್ರನ್ ಸರ್ ಕಳಿಸ್ತಾ ಇದ್ದಾರೆ. ಅದಾದಮೇಲೆ ಇನ್ನು ನಮ್ಮ ಶೋನ ಒಂದು ಬ್ಯೂಟಿಯನ್ನು ಹೆಚ್ಚಿಸೋಕೆ ಡಿಂಪಲ್ ಕ್ವೀನ್ ರಚ್ಚು ಮೇಡಮ್ ಇದ್ದಾರೆ. ಫಸ್ಟ್ ಅವ್ರಿಗೆ
ಒಂದು ಡ್ರೀಮ್ ಗರ್ಲ್ ಹೆಂಗಿರ್ಬೇಕಂದ್ರೆ ಯಾರಾದರೂ ಕೇಳಿದ್ರೆ ಅವ್ರನ್ನೇ ಹೇಳ್ಬೋದು ಹಂಗಿರ್ಬೇಕಪ್ಪ ಅಂತ. ಅಲ್ಲಿ ನಮ್ಮಂಥವ್ರಿಗೆಲ್ಲ ಸಿಗಲ್ಲ ಅಂಥದ್ದು. ಬಟ್ ಆದರೂ ಒಂದು ಆಸೆ ಪಡೋದಕ್ಕೆ ದುಡ್ಡು ಕೊಡ್ಬೇಕಂತಿಲ್ಲಲ್ಲ. ಸೊ ಅವರಿದ್ದಾರೆ, ಅವ್ರದ್ದು ಟಿಪ್ಸ್ ಎಲ್ಲ ತಗೊಂಡು ಆಮೇಲೆ ಇನ್ನು ಏಂಜಲ್ಸ್ ಯಾರು ಕೊಡ್ತಾರಂತ ಗೊತ್ತಿಲ್ಲ. 10 ಜನ ಏಂಜಲ್ಸ್ ಇದ್ದಾರೆ, ಸಖತ್ತಾಗಿದ್ದಾರೆ, ನೋಡಿದ್ದೀನಿ ಮೊನ್ನೆ. ಯಾರು ಸಿಕ್ಕರು ಓಕೆ, ನೋಡೋಣ ಯಾರು ಸಿಗ್ತಾರಂತ. ಅದಾದಮೇಲೆ